ಟಾಕ್ಸಿಕ್ ಇದೊಂದು ಹೆಸರೇ ಸಾಕು ಇಡೀ ಭಾರತೀಯ ಸಿನಿಮಾ ಇಂಡಸ್ಟ್ರಿಯನ್ನೇ ತನ್ನತ್ತ ತಿರುಗುವಂತೆ ಮಾಡಿರುವಂತಹ ಸಿನಿಮಾ ಇದು. ಕೆಜಿಎಫ್ ನಂತರ ಯಶ್ ಅಭಿನಯಿಸ್ತಾ ಇರುವಂತಹ ಸಿನಿಮಾ ಇದಾಗಿದ್ದು ಚಿತ್ರದ ಮೇಲೆ ಸಾಕಷ್ಟು ನಿರೀಕ್ಷೆಯನ್ನ ಪ್ರೇಕ್ಷಕರಿಟ್ಟಿದ್ದಾರೆ. ಇದೀಗ ಈ ಟಾಕ್ಸಿಕ್ ಸಿನಿಮಾ ಇದೇ ತಿಂಗಳ 26ರಂದು ಬಿಡುಗಡೆಗೆ ಸಜ್ಜಾಗಿದೆ. ಟಾಕ್ಸಿಕ್ ಮುಂದೆ ಯಾವೆಲ್ಲ ಸಿನಿಮಾಗಳು ಪೈಪೋಟಿಗೆ ಬರಲಿವೆ ಅನ್ನೋದನ್ನ ನೋಡ್ಕೊಂಬರೋಣ. ಆಗಸ್ಟ್ 26ಕ್ಕೆ ವಿಶ್ವದಾದ್ಯಂತ ಟಾಕ್ಸಿಕ್ ರಿಲೀಸ್. ಟಾಕ್ಸಿಕ್ ಮುಂದೆ ಪೈಪೋಟಿಗಿಳಿಯದ ಸಿನಿಮಾಗಳು. ಸ್ಯಾಂಡಲ್ವುಡ್, ಬಾಲಿವುಡ್, ಮಾಲಿವುಡ್, ಕಾಲಿವುಡ್, ಟಾಲಿವುಡ್ ಸೇರಿದಂತೆ ಆಗಸ್ಟ್ 26ಕ್ಕೆ ಟಾಕ್ಸಿಕ್ ಮುಂದೆ ನಿಲ್ಲಲು ಹಿಂದೇಟು ಹಾಕ್ತಿವೆ. ಎಲ್ಲಾ ಸಿನಿಮಾ ನಿರ್ಮಾಪಕರು ರಾಕಿಗೆ ಸಲಾಂ ರಾಕಿ ಬಾಯ್ ಅಂತ ಹೇಳುತ್ತಾ ಟಾಕ್ಸಿಕ್ ರಿಲೀಸ್ಗೆ ಜಾಗ ಮಾಡಿಕೊಟ್ಟಿವೆ. ಅಷ್ಟೇ ಇಲ್ಲ, ಟಾಕ್ಸಿಕ್ ರಾಯನ ಹವಾಕ್ಕೆ ಹೆದರಿದ ಸ್ಟಾರ್ ನಟರ ಸಿನಿಮಾಗಳು ಸಹ ಸೆಪ್ಟೆಂಬರ್ ಮೊದಲ ವಾರದಲ್ಲೂ ಕೂಡ ಥಿಯೇಟರ್ ಕಡೆಗೆ ಕಾಲಿಡಲು ಹಿಂದೇಟು ಹಾಕ್ತಿದ್ದಾವೆ. ಟಾಕ್ಸಿಕ್ ಸಿನಿಮಾದಲ್ಲಿ ಯಶ್ ಜೊತೆಗೆ ಕಿಯಾರಾ ಅಡ್ವಾನಿ, ತಾರಾ ಸುತಾರಿಯಾ, ಕನ್ನಡತಿ ರುಕ್ಮಿಣಿ ವಸಂತ, ಹುಮಾ ಖುರೇಶಿ, ಸೌತ್ ಸೂಪರ್ ಸ್ಟಾರ್ ನಯನತಾರ ಸೇರಿದಂತೆ ದೊಡ್ಡ ತಾರಾಬಳಗವೇ ಇದರಲ್ಲಿದೆ. ಯಶ್ ಟಾಕ್ಸಿಕ್ನಲ್ಲಿ ನಡೆಸಿರುವಂತಹ ಲೇಡಿ ಸೂಪರ್ ಸ್ಟಾರ್ ನಯನತಾರ ಅಭಿನಯದ ಮತ್ತೊಂದು ಸಿನಿಮಾ ಹಾಯ್ ಕೂಡ ಅಂದೇ ಬಿಡುಗಡೆಯಾಗುವ ಗಾಸಿಪ್ ಕೂಡ ಹಬ್ತಾ ಇದೆ. ಒಂದು ವೇಳೆ ಇದು ನಿಜವಾದಲ್ಲೇ ನಯನತಾರ ಅಭಿಮಾನಿಗಳಿಗೆ ಡಬಲ್ ಧಮಾಕ ಸಿಗಲಿದೆ. ಒಟ್ಟಾರೆ ಕೆಜಿಎಫ್ ನಂತರ ಬರುತ್ತಿರುವಂತಹ ಯಶ್ ಟಾಕ್ಸಿಕ್ ಸಿನಿಮಾದ ಟ್ರೈಲರ್, ಗ್ಲಿಮ್ಸ್, ಹಾಡುಗಳು ಎಲ್ಲವೂ ಕೂಡ ಹೈಪ್ ಕ್ರಿಯೇಟ್ ಮಾಡಿದ್ದು ಸಿನಿಮಾ ಸೂಪರ್ ಹಿಟ್ ಆಗುವ ಸಾಲಿಗೆ ಸೇರುವಂತಹ ನಿರೀಕ್ಷೆ ಕೂಡ ಇದೆ. ಒಂದು ವೇಳೆ ಯಶ್ ಟಾಕ್ಸಿಕ್ ಸಿನಿಮಾ ಮುಂದೆ ಹಾಯ್ ಮೂವಿ ರಿಲೀಸ್ ಆದರೆ ಬಾಯ್ ಅಂತ ಹೇಳಿ ಸಿನಿಮಾ ಮನೆಗೆ ಹೋಗೋದು ಫಿಕ್ಸ್ ಅನ್ನೋದು ಸಿನಿ ಪಂಡಿತರ ಲೆಕ್ಕಾಚಾರ.